Action! ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಿತ್ರ ಪ್ರರೀತ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೇನೆ ಇವತ್ತೊಂದು ಸ್ಪೆಷಲ್ ಡೇ ಇದೆ. ಅದು ನಿಮಗೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಅದು ನನ್ನ ಹಸ್ಬೆಂಡ್ ಬರ್ತ್ಡೇ ಅಂತ ಹೇಳ್ಬಿಟ್ಟು. ಈ ಸ್ಪೆಷಲ್ ಡೇ ದಿನಾನೇ ಎರಡನೇ ಸಲ ಈ ತರ ಆಗ್ತಾ ಇರೋದು. ಸೊ ಏನಾಯ್ತು ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ ಮಾರ್ನಿಂಗ್ ಬೇಗ ಹೇಳ್ಬೇಕು, ಏನಾದ್ರೂ ಸ್ಪೆಷಲ್ ಆಗಿ ಅಡ್ಗೆ ಮಾಡ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ. ನನ್ ಮಗ ನೈಟ್ ಯಾಕೋ ಜಾಸ್ತಿನೇ ಕಿರಿಕಿರಿ ಮಾಡ್ತಾ ಇದ್ದ, ನಿದ್ರೆ ಸರಿ ಮಾಡ್ಲಿಲ್ಲ. ಸೊ ಹಾಗಾಗಿ ನನ್ಗೂ ಕೂಡ ನಿದ್ರೆ ಸರಿ ಆಗಿರ್ಲಿಲ್ಲ. ಹಾಗಾಗಿ ಬೆಳಗ್ಗೆ ಹೇಳೋದು ಲೇಟ್ ಆಗೋಯ್ತು. ಸಿಂಪಲ್ ಆಗಿ ಹಾಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಕಾರಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ತರ ಪಲಾವ್ ಮಾಡ್ಬೋದು, ಬಟ್ ನಾನು ಇವತ್ತು ಕ್ವಿಕ್ ಆಗಿ ಯಾವ ತರ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಒಂದ್ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಒಂದ್ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಗೇನೆ ಪುದೀನ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ 2 ಇಂಚು ಶುಂಠಿ, ಹಾಗೆ ಒಂದ್ ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೊಂಡಿದ್ದೀನಿ. ಹಾಗೆ ಒಂದ್ 10 ಗೋಡಂಬಿ ಹಾಕೊಂಡು, ಒಂದ್ ಪೀಸ್ ಚಕ್ಕೆ ಹಾಕೊಂಡು, ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ರುಬ್ಕೊಬೇಕು. ನೋಡಿ ಈ ತರ ಪೇಸ್ಟ್ ಬಂದಿರ್ಬೇಕು. ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ನ ಹಾಕೊಂಡು ಪಲಾವ್ ಎಲೆನ ಸೇರಿಸ್ಕೊಂಡು ಹಾಗೆ ಸ್ಪೈಸಸ್ ನ ಸೇರಿಸ್ಕೊಂತಾ ಇದ್ದೀನಿ. ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಹಾಗೆ ಸ್ಟಾರ್ ನ ಸೇರಿಸ್ಕೊಂಡು ಸ್ವಲ್ಪ ಸೋಂಪಿನ ಕಾಳು ಕೂಡ ಹಾಕೊಂಡಿದೀನಿ. ಒಂದ್ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು, ಒಂದ್ ಟೊಮ್ಯಾಟೊ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂತಾ ಇದ್ದೀನಿ. ಇದಾದ್ಮೇಲೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲಾನು ಸೇರಿಸ್ಕೊಂತಾ ಇದ್ದೀನಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಹಾಗೆ ಬಟಾಣಿನ ಕೂಡ ನೆನ್ಸಿಟ್ಕೊಂಡಿದ್ದೆ. ಇದಾದ್ಮೇಲೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲ, ಅದನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಈ ತರ ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್ ಹಾಗೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀನಿ. ಅದಾದ್ಮೇಲೆ ಅಕ್ಕಿನ ಕೂಡ 1 ಗ್ಲಾಸ್ ನೆನ್ಸಿಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಂಡು 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂತಾ ಇದ್ದೀನಿ. ಇವಾಗ ಉಪ್ಪು ಖಾರ ಬೇಕು ಅಂದ್ರೆ ನೋಡ್ಕೊಂಡು ಹಾಕೊಬೇಕು. ಸೊ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಕಸೂರಿ ಮೇಥಿ ಹಾಗೇನೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ. ಲಿಡ್ ಕ್ಲೋಸ್ ಮಾಡ್ಬಿಟ್ಟು 2 ವಿಷಲ್ ಕೂಗಿಸ್ಕೊಂಡ್ರೆ ಪಲಾವು ಚೆನ್ನಾಗಿ ರೆಡಿ ಆಗ್ಬಿಡುತ್ತೆ. ಹಾಗೇನೆ ಸ್ವಲ್ಪ ತಲೆನೋವ್ತಾ ಇತ್ತು ಅಂದ್ಬಿಟ್ಟು ಟೀ ಕೂಡ ಮಾಡ್ಕೊಳ್ತಾ ಇದ್ದೆ. ಮಗನ್ಗೆ ಟಿಫನ್ ತಿನ್ನಿಸ್ಬಿಟ್ಟು ಹಾಗೇನೆ ನನ್ನ ಹಸ್ಬೆಂಡ್ಗೆ ಕೂಡ ಟಿಫನ್ ನ ಹಾಕೊಡ್ತಾ ಇದ್ದೀನಿ. ನೋಡಿ ಪಲಾವ್ ಈ ತರ ಬಂದಿತ್ತು. ಟಿಫನ್ ಚೆನ್ನಾಗಿತ್ತಾ? ಪರವಾಗಿಲ್ಲ, ತಿನ್ಬೋದು ಅಷ್ಟೇ. ತಿನ್ಬೋದು. ಕಂದಮ್ಮ ಇಲ್ಲ ಅದಾನೆ, ಬೋಲಿ ಬೇಕಂತ ಬೋಲಿ. ಹಾ ಹಾ ಕ್ಯಾಮ್ರಾ ರೋಲ್ ಆಕ್ಷನ್. ಬೇರೆ ನನ್ನ ಮಗನ್ ಜೊತೆ ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ನನ್ನ ಹಸ್ಬೆಂಡ್ ಸುಮ್ನೆ ತಮಾಷೆ ಮಾಡಿದ್ದು ಪಲಾವ್ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಇದಾದ್ಮೇಲೆ ನಾನ್ ಸ್ನಾನ ಕೂಡ ಮುಗಿಸ್ಕೊಂಡ್ ಬಂದೆ. ಹಸ್ಬೆಂಡ್ ಮನೇಲೇ ಇದ್ರಲ್ಲ, ಸೊ ಹಂಗಾಗಿ ಅವ್ರ ಪಾಪು ನೋಡ್ಕೊಳ್ತಾ ಇದ್ರು. ಹಂಗಾಗಿ ಸ್ನಾನ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಜನ ವಿಶೇಷ ದಿನ ಎಲ್ಲ ಇದ್ದಾಗ ಹಿಂದಿನ ದಿನನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅದೇನೋ ಗೊತ್ತಿಲ್ಲ, ನನ್ಗ ಆ ತರ ಅಭ್ಯಾಸನೇ ಇಲ್ಲ. ನನ್ಗೆ ಅವತ್ತಿನ ದಿನಾನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮಾಡೋದು, ಅಲಂಕಾರ ಮಾಡೋದು, ದೀಪ ಹಚ್ಚೋದು ಎಲ್ಲ ಮಾಡಿದ್ರೆ ನನ್ ಮನ್ಸಿಗೆ ಒಂಥರ ಸಮಾಧಾನ. ಇದ್ ನಾನ್ ರೂಢಿಸ್ಕೊಂಡ್ ಬಂದಿರೋದು. ನನ್ ಮಗ ಕೂಡ ಬೆಳಗ್ಗೆ ಬೇಗ ಎದ್ದಿದ್ದ ಅಲ್ಲ, ನೈಟ್ ಎಲ್ಲ ನಿದ್ದೆ ಇರ್ಲಿಲ್ಲ ಅಂದ್ಬಿಟ್ಟು ಮಲ್ಕೊಂಡಿದ್ದ. ಸೊ ಹಂಗಾಗಿ ನನಗ್ ಕೂಡ ಸ್ವಲ್ಪ ಟೈಮ್ ಸಿಕ್ತು ಆರಾಮಾಗಿ ಪೂಜೆ ಮಾಡೋದಕ್ಕೆ. ಸೊ ನಾನ್ ಕೂಡ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡೆ. ಇದಾದ್ಮೇಲೆ ಏನಾದ್ರೂ ಒಂದ್ ಸ್ವಲ್ಪ ಸ್ವೀಟ್ ಆದ್ರೂ ಮಾಡ್ಬಿಡೋಣ, ಇಲ್ಲಾಂದ್ರೆ ನನ್ ಮಗ ಎದ್ಬಿಟ್ರೆ ಅದನ್ನ ಕೂಡ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವನ್ನ ನೋಡ್ಕೊಳ್ಳೋದ್ರಲ್ಲೇ ಸಾಕಾಗೋಗುತ್ತೆ. ಸೊ ಹಂಗಾಗಿ ಅವ್ನು ಹೇಳೋವಷ್ಟರಲ್ಲಿ ಸ್ವೀಟ್ ಮಾಡ್ಬಿಡೋಣ, ಆಮೇಲೆ ಅಡಿಗೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸ್ವೀಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಪ್ಯಾಕ್ ಆಗುವಷ್ಟು ಜಾಮೂನ್ ರೆಡಿ ಮಿಕ್ಸ್ ನ ತಗೊಂಡಿದ್ದೀನಿ. ನಾನ್ ಮಾಡ್ತಾ ಇರೋ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ. ನನ್ನ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ
ವಿಡಿಯೋನ ನೋಡಿ. ಇವಾಗ ನಾನು ಹಾಗೇನೆ ಸಕ್ಕರೆ ಪಾಕ ಕೂಡ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಕಡೆ ಎಣ್ಣೆ ಕೂಡ ಇಟ್ಟಿದ್ದೀನಿ ಕರಿಯೋದಕ್ಕೆ ಜಾಮೂನ್ ಉಂಡೆನೆಲ್ಲ. ಸೊ ಇವಾಗ ಜಾಮೂನ್ ಉಂಡೆನೆಲ್ಲ ಹಾಕ್ಬಿಟ್ಟು ಕರಿತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಸ್ವೀಟ್ ಎಲ್ಲ ಅಷ್ಟೊಂದೇನು ಇಷ್ಟ ಆಗಲ್ಲ, ಬಟ್ ಜಾಮೂನ್ ಸ್ವಲ್ಪ ಇಷ್ಟ ಪಡ್ತಾರೆ. ಹಾಗಾಗಿ ಜಾಮೂನ್ನ ಮಾಡ್ಕೊಬಿಡೋಣ, ಮಗನು ಕೂಡ ತಿಂತಾನೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ನಮ್ಮ ಮನೇಲಿ ಸಾಮಾನ್ಯವಾಗಿ ಸ್ವೀಟ್ ಮಾಡೋದು ತುಂಬಾನೇ ಕಡಿಮೆ. ಸ್ವೀಟ್ ಅಷ್ಟೊಂದು ಯಾರು ಇಷ್ಟ ಪಡಲ್ಲ, ಖಾರನೇ ತುಂಬಾ ಇಷ್ಟ ಪಡ್ತಾರೆ. ನನ್ ಮಗ ಮಲ್ಕೊಂಡಿದ್ದಂತೂ ಇವತ್ತು ತುಂಬಾನೇ ಹೆಲ್ಪ್ ಆಯ್ತು. ನನ್ನ ಹಸ್ಬೆಂಡ್ ಕೂಡ ಇರ್ಲಿಲ್ಲ, ಹೊರಗಡೆ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ಸ್ವೀಟ್ ಕೂಡ ಮಾಡ್ಬಿಟ್ಟು ನನ್ ಮಗಂಗೆ ತಿನ್ನೋದಕ್ಕೆ ಕೂಡ ಮಧ್ಯಾಹ್ನ ಊಟ ರೆಡಿ ಮಾಡ್ಬಿಟ್ಟು ಅವರಿಗೆ ಒಂದ್ ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋಬೇಕಿತ್ತು. ನನ್ ಮಗಂಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಓಟ್ಸ್ ರೆಸಿಪಿನ ಕೂಡ ಮಾಡಿದ್ದೆ. ಅಷ್ಟರಲ್ಲಿ ನನ್ ಮಗ ಕೂಡ ಎದ್ಬಿಟ್ಟ. ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಕೂರಿಸ್ಬಿಟ್ಟು ಇವ್ರು ಬರೋ ಅಷ್ಟರಲ್ಲಿ ಕೇಕ್ ಕೂಡ ರೆಡಿ ಮಾಡಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾನು ಈ ತರ ಸಿಂಪಲ್ ಆಗಿ ಒಂದ್ ಟೇಬಲ್ ಮೇಲೆ ಫ್ಲವರ್ಸ್ ಎಲ್ಲ ಹರಡ್ಬಿಟ್ಟು ಕ್ಯಾಂಡಲ್ಸ್ ಇಟ್ಟಿದ್ದೆ ಅಷ್ಟೇ. ನೋಡಿ ಈ ತರ ಇತ್ತು ಕೇಕ್ ನಾನು ತಂದಿದ್ದು. ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ, ನೋಡೋಣ. ಅವ್ರಿಗೆ ಸೆಲೆಬ್ರೇಷನ್ಸ್ ಎಲ್ಲ ಇಷ್ಟಾನೇ ಆಗಲ್ಲ, ಬಟ್ ಇವತ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನಿಮ್ ಮಕ್ಳು ಕೂಡ ಇದೇ ತರಾನೇ ಎಲ್ ಬೇಕಲ್ಲಿ ಹತ್ತಿ ಕುತ್ಕೊಂತಾರ ನೋಡಿ. ಇವ್ನ್ ಎಲ್ಲೆಲ್ಲೋ ಕುತ್ಕೊಂತಾನೆ, ಟಿವಿ ಹಾಕೊಟ್ರೆ ಅವ್ನಿಗೆ ಇದೇ ತರ ಮೇಲ್ಗಡೆನೆ ಕುತ್ಕೊಂಡಿರ್ಬೇಕು. ಏನೇ ಕೆಲಸ ಮಾಡ್ತಾ ಇದ್ರೂನು ಇವನ್ ಮೇಲೆ ಒಂದ್ ಕಣ್ಣು ಇಟ್ಟಿರ್ಲೇಬೇಕು. ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ ನೋಡಿ, ಮೊಬೈಲ್ ಇಟ್ಕೊಂಡು ಹೆಂಗೆ ಸೋಂಬೇರಿ ತರ ಬರ್ತಾ ಇದ್ದಾರೆ ಅಂತ ಹೇಳಿ. ಎಣ್ಣೆ ಹಾಕ್ದವ್ರಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ ಬರ್ತಾರೆ. ಇವ್ರು ನೋಡಿ ಹೆಂಗ್ ಬರ್ತಿದ್ದಾರೆ ಅಂತ ಹೇಳಿ. ಸುಮ್ನೆ ನಮಸ್ಕಾರ. ಬನ್ನಿ 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 ಒಳಗ್ ಬನ್ನಿ. ಕೇಕು ಕಾಣಿಸಲ್ವಾ? ಇವತ್ತು ಸ್ಪೆಷಲ್ ಡೇ ಅಲ್ಲ, ಅದಕ್ಕೆ ಕೇಕ್ ಕಟ್ ಮಾಡೋಣ ಅಂತ. ಬರ್ತ್ಡೇ ಓಕೆ, ವಯಸ್ಸಾಗ್ತಿದೆಯಲ್ಲ ಅಂತ ಬೇಜಾರು. ಅಯ್ಯಯ್ಯೋ ಎಷ್ಟು 18 19 ಬಿತ್ತು. ಲಾಸ್ಟ್ ಟೈಮ್ ಹಚ್ಚೋದು ಏನಾಗಿತ್ತು ಬಂದಿತ್ತು, ಬ್ಲಾಸ್ಟ್ ಆಗಿತ್ತು. ಬೇಜಾರಿದೆ, ಅದು ಬೇರೆ ಹಿಂಗ್ ಇಟ್ಕೊಂಡ್ಬಿಟ್ಟಿದೆ ಏನೋ ಪುಡಿ. ಹ್ಯಾಪಿ ಬರ್ತ್ಡೇ ಡ್ಯಾಡಿ. ಥ್ಯಾಂಕ್ಸ್ ಮಗನೇ. ಪುತ್ತ ಕೊಡು ಮನೆ, ಪುತ್ತ ಕೊಡು. ವೆರಿ ಗುಡ್. ನಾನು ಸಾಕು ಬಿಡು. ಇಲ್ಲ ಇಲ್ಲಿ ಈ ಸಲ ಕೂಡ ಸ್ಪಾರ್ಕಲ್ ಅದೇ ತರನೇ ಬ್ಲಾಸ್ಟ್ ಆಯ್ತು. ದೇವ್ರ ದಯೆಯಿಂದ ಅನಾಹುತ ಏನು ಆಗಿಲ್ಲ. ಇಷ್ಟ ಆಯ್ತಾ? ಕೇಕ್ ಇರ್ತಂದ್ರೆ ಏನು ಅಂತ ಅಪ್ಡೇಟ್ ಮಾಡ್ತೀವಿ. ನಾವಿರೋ ಸರೌಂಡ್ ಅಲ್ಲಿ ಯಾರ್ಯಾರು ಇದ್ದಾರೆ ಹೋಗ್ತಾರೆ, ಚೆನ್ನಾಗಿದೆ. ಮೆನ್ಷನ್ ಮಾಡಿ ಅಡ್ರೆಸ್ಸು ನೀವು ತಗೊಳ್ತೀನಿ. ಈ ಸ್ಪಾರ್ಕಲ್ ಹಚ್ಚುವಾಗ ತುಂಬಾನೇ ಹುಷಾರಾಗಿರಿ ನೀವು ಕೂಡ. ಅಂಡ್ ನಾನು ಇವತ್ತು ಡಿಸೈಡ್ ಮಾಡಿದೆ ನಮ್ಮ ಮನೆಗೆ ಯಾವತ್ತೂ ಅದನ್ನ ತರಬಾರ್ದು ಅಂತ ಹೇಳ್ಬಿಟ್ಟು. ನನ್ನ ಮಗ ನೋಡಿ ಕೇಕ್ ಹೆಂಗ್ ತಿಂತಿದ್ದಾನೆ ಅಂದ್ಬಿಟ್ಟು ನಾವು ಕೂಡ ಸ್ವಲ್ಪ ಕೇಕ್ನ ಪ್ಲೇಟಿಗೆ ಹಾಕೊಂಡು ಮಾತಾಡ್ಕೊಂಡು ಹಾಗೆ ತಿಂತಾ ಇದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ಗೆ ಫೋನ್ ಬಂತು, ಹೊರಗಡೆ ಹೋಗಿದ್ರು. ಹಾಗೆ ಸಂಜೆ ಮನೆಗೆ ಬಂದಾಗ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಹಾಗೆ ಹೊರಗಡೆ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಬರ್ತ್ಡೇ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್.